ನೀವೇನಾದ್ರೂ ಯೂಟ್ಯೂಬ್ನಲ್ಲಿ ಆ SIP ವಿಡಿಯೋಗಳನ್ನು ನೋಡಿ ತಿಂಗಳಿಗೆ ಇಷ್ಟಿಷ್ಟು ಅಂತ ಇನ್ವೆಸ್ಟ್ ಮಾಡಕ್ಕೆ ರೆಡಿಯಾಗಿದ್ರೆ ಬರ್ದಿಟ್ಕೊಳ್ಳಿ, ನಿಮ್ಮ ಸ್ವಂತ ಕೈಯಾರೆ ನಿಮ್ಮ ಕಷ್ಟದ ದುಡ್ಡನ್ನ ನೀವೇ ಲಾಸ್ ಮಾಡ್ಕೋತಾ ಇದ್ದೀರಾ. ಯಾರೋ ಯೂಟ್ಯೂಬರ್ ಹೇಳಿದ ಕತೆ ನಂಬಿ ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡೋ ಮುನ್ನ ಈ ಒಂದೇ ಒಂದು ಅಸಲಿ ಸತ್ಯ ತಿಳ್ಕೊಳ್ಳಿ. ಇಲ್ಲಾಂದ್ರೆ ಇನ್ನೂ 20 ವರ್ಷ ಬಿಟ್ಟು ನೀವು ಕೋಟ್ಯಾಧಿಪತಿ ಆಗೋದು ಹಾಗಿರ್ಲಿ, ನಿಮ್ಮ ಕೈಯಲ್ಲಿದ್ದ ಅಸಲಿ ದುಡ್ಡು ಕೂಡ ಕರಗೋಗಿರುತ್ತೆ. ಇವತ್ತು ಯೂಟ್ಯೂಬ್ಗೆ ಹೋಗಿ ಹೌ ಟು ಸ್ಟಾರ್ಟ್ SIP ಅಂತ ಸರ್ಚ್ ಮಾಡಿದ್ರೆ ಸಾಕು, ಸಾವಿರಾರು ವಿಡಿಯೋಗಳು ಬರ್ತವೆ. SIP ಮಾಡಿ ಹೆಂಗೆ ಕೋಟ್ಯಾಧಿಪತಿ ಆಗೋದು, ಬೆಸ್ಟ್ ಫಂಡ್ಸ್ ಯಾವುದು, ಕಾಂಪೌಂಡಿಂಗ್ ಮ್ಯಾಜಿಕ್ ಅಂತ ಏನೇನೋ ಹೇಳ್ತಾರೆ. ನೀವು ಆ ವಿಡಿಯೋ ಕ್ಲಿಕ್ ಮಾಡಿದ್ರೆ ಅಲ್ಲೂ ಅದೇ ಹಳೆಯ ಕಥೆ. ಇಬ್ರು ಫ್ರೆಂಡ್ಸ್ ಇದ್ರು, ಒಬ್ಬ ತಿಂಗಳು SIP ಮಾಡ್ದ, ಇನ್ನೊಬ್ಬ ದುಡ್ಡನ್ನೆಲ್ಲ ಪಾರ್ಟಿ ಮಾಡಿ ಉಡಾಯಿಸಿದ. 20 ವರ್ಷ ಬಿಟ್ಟು ನೋಡಿದ್ರೆ SIP ಮಾಡಿದವನು ಕೋಟ್ಯಾಧಿಪತಿ ಆದ, ಇನ್ನೊಬ್ಬ ಅಲ್ಲೇ ಉಳ್ಕೊಂಡ. ಕೇಳೋ ಕಥೆ ಮಸ್ತಾಗಿದೆ ಅಲ್ವಾ? ಆದ್ರೆ ಈ ಕಥೆಗಳ ಹಿಂದೆ ಇರೋ ಅಸಲಿ ಸತ್ಯನ ಯಾವ ಯೂಟ್ಯೂಬರ್ ಕೂಡ ಹೇಳಲ್ಲ. ಯಾಕಂದ್ರೆ ಆ ವಿಡಿಯೋಗಳು ಒಂದೋ ಸ್ಪಾನ್ಸರ್ಡ್ ಆಗಿರ್ತವೆ, ಇಲ್ಲಾಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ. ನೀವಲ್ಲಿ ಹೋಗಿ ಸೈನ್ ಅಪ್ ಆದ್ರೆ ಅವರಿಗೆ ದಪ್ಪ ಕಮಿಷನ್ ಸಿಗುತ್ತೆ. ಇನ್ನು SIP ಹಿಂದಿರೋ ಮೈನಸ್ ಪಾಯಿಂಟ್ಗಳಿಂದ ಬಿಚ್ಚಿಟ್ರೆ ಅವ್ರ ಬಿಸ್ನೆಸ್ ಹೆಂಗ್ ನಡೆಯುತ್ತೆ ಹೇಳಿ? ಇವತ್ತು ನಮ್ಮ ದೇಶದಲ್ಲಿ SIP ಅಂದ್ರೆ ಅದೇನೋ ಒಂದು ಮ್ಯಾಜಿಕ್ ಫಾರ್ಮುಲಾ. ಒಮ್ಮೆ ಶುರು ಮಾಡಿ ಮರ್ತ್ಬಿಟ್ರೆ ಸಾಕು, ಒಂದಿಷ್ಟು ವರ್ಷದಲ್ಲಿ ಲಖಪತಿ ಕೋಟ್ಯಾಧಿಪತಿ ಆಗ್ಬಿಡಬಹುದು ಅನ್ನೋ ರೇಂಜ್ಗೆ ಮಾರ್ಕೆಟ್ ಮಾಡ್ತಿದ್ದಾರೆ. ಆದರೆ ಇದರಲ್ಲಿ ಅರ್ಧಂಬರ್ಧ ಇನ್ಫಾರ್ಮೇಶನ್ ಮಾತ್ರ ಇರುತ್ತೆ. ಇಂಥ ಅರ್ಧ ಜ್ಞಾನ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಆಮೇಲೆ ತಲೆ ಚೆಚ್ಕೋಬೇಕಾಗುತ್ತೆ. ನಂಬರ್ 1, ಆ 12% ರಿಟರ್ನ್ಸ್ ಅನ್ನೋ ದೊಡ್ಡ ಸುಳ್ಳು. ಪ್ರತಿ ವಿಡಿಯೋನಲ್ಲೂ ನಿಮಗೆ ಒಂದು ಮಾತು ಕೇಳಿ ಬರುತ್ತೆ, ಮ್ಯೂಚುವಲ್ ಫಂಡ್ಸ್ ವರ್ಷಕ್ಕೆ ಕಮ್ಮಿ ಅಂದ್ರೂ 12% ರಿಟರ್ನ್ಸ್ ಕೊಟ್ಟೇ ಕೊಡುತ್ತೆ ಅಂತ. ಟೆಕ್ನಿಕಲಿ ಇದು ಸುಳ್ಳಲ್ಲ, ಆದರೆ ಇದು ಪೂರ್ತಿ ಸತ್ಯನೂ ಅಲ್ಲ. ಈ ಅರ್ಧ ಸತ್ಯದ ಗ್ಯಾಪ್ ಇದೆಯಲ್ಲ, ಅದು ನಿಮ್ಮ ಲಕ್ಷಾಂತರ ರೂಪಾಯಿನ ನುಂಗಿ ನೀರು ಕುಡಿಯುತ್ತೆ. ಹೆಂಗೆ ಅಂತ ಕರೆಕ್ಟಾಗಿ ಕೇಳಿ. ನಿಮಗೆ ತೋರಿಸೋ ಆ 12% ಇದೆಯಲ್ಲ, ಅದು ಬರೀ ನಾಮಿನಲ್ ರಿಟರ್ನ್, ಅಂದರೆ ಬರೀ ನಂಬರ್ಸ್ ಮೇಲೆ ಕಾಣಿಸೋ ರಿಟರ್ನ್ ಅಷ್ಟೇ. ಆದರೆ ಅಸಲಿ ದುಡ್ಡು ಅಂದರೆ ನಮ್ಮ ಕೈಗೆ ಕೊನೆಯಲ್ಲಿ ಎಷ್ಟು ಸಿಗುತ್ತೆ ಅನ್ನೋದಲ್ವಾ? ನಾವು ವರ್ಷಗಟ್ಟಲೆ ಇನ್ವೆಸ್ಟ್ ಮಾಡ್ತಾ ಬಂದಾಗ ಅಲ್ಲಿ ಮುಖ್ಯವಾಗಿ ನೋಡಬೇಕಾದ ವಿಷಯ ಇನ್ಫ್ಲೇಷನ್, ಅಂದರೆ ಬೆಲೆ ಏರಿಕೆ. ಇವತ್ತು 60 ರೂಪಾಯಿಗೆ ಸಿಗೋ 1 ಲೀಟರ್ ಹಾಲು ಇನ್ನು 10 ವರ್ಷ ಬಿಟ್ಟು ನೋಡಿದ್ರೆ 100 ರೂಪಾಯಿ ಆಗಿರುತ್ತೆ. ನಮ್ಮ RBI ಡೇಟಾ ಪ್ರಕಾರ ಇಂಡಿಯಾದಲ್ಲಿ ಕಳೆದ 20 ವರ್ಷಗಳಲ್ಲಿ ಆವ್ರೇಜ್ ಬೆಲೆ ಏರಿಕೆ ವರ್ಷಕ್ಕೆ 5% ಇಂದ 7% ಇದೆ. ಈಗ ನಿಮ್ಮ SIP 12% ರಿಟರ್ನ್ ಕೊಡ್ತಾ ಇದ್ದು ಇನ್ಫ್ಲೇಷನ್ 6% ಇದ್ರೆ ನಿಮ್ಮ ಅಸಲಿ ರಿಟರ್ನ್ ಬರೀ 6% ಮಾತ್ರ. ಪರವಾಗಿಲ್ಲ ಬಿಡ್ಮಗ, 6% ಆದರೂ ಸಿಗ್ತಿದೆಯಲ್ಲ ಅಂತ ನೀವು ಅನ್ಕೋಬೋದು. ಆದರೆ ಇದನ್ನು ಸರಿಯಾಗಿ ಲೆಕ್ಕ ಹಾಕಿ ತೋರಿಸ್ತೀನಿ ನೋಡಿ, ಶಾಕ್ ಆಗ್ತೀರಾ. ಅನ್ಕೊಳ್ಳಿ ನಿಮಗೆ ಈಗ 25 ವರ್ಷ, ನೀವು ಇವತ್ತಿನಿಂದಲೇ ತಿಂಗಳಿಗೆ 5,000 ರೂಪಾಯಿ SIP ಶುರು ಮಾಡ್ತೀರಾ ಮುಂದಿನ 25 ವರ್ಷಗಳವರೆಗೆ, ಅಂದರೆ ನಿಮಗೆ 50 ವರ್ಷ ಆಗೋ ತನಕ. ನೀವು ಇನ್ವೆಸ್ಟ್ ಮಾಡಿದ ಒಟ್ಟು ಮೊತ್ತ 15 ಲಕ್ಷ ರೂಪಾಯಿ. 12% ರಿಟರ್ನ್ ಲೆಕ್ಕ ಹಾಕಿದ್ರೆ 25 ವರ್ಷದ ನಂತರ ನಿಮ್ಮ ಹತ್ರ ಸುಮಾರು 95 ಲಕ್ಷದಿಂದ 1 ಕೋಟಿ ರೂಪಾಯಿ ಇರುತ್ತೆ. ಕೇಳೋಕೆ 15 ಲಕ್ಷಕ್ಕೆ 1 ಕೋಟಿ ಅಂದರೆ ಮಸ್ತ್ ಅನ್ಸುತ್ತೆ ಅಲ್ವಾ? ಆದರೆ ಇವಾಗ 6% ಬೆಲೆ ಏರಿಕೆಯನ್ನ ಮೈನಸ್ ಮಾಡಿ ಇದರ ಅಸಲಿ ಪವರ್ ನೋಡಿದ್ರೆ ಆ 1 ಕೋಟಿ ರೂಪಾಯಿ ಇವತ್ತಿನ ಬರೀ 23ರಿಂದ 24 ಲಕ್ಷ ರೂಪಾಯಿಗೆ ಸಮ. ಅಂದರೆ ಯೋಚನೆ ಮಾಡಿ, ನೀವು 25 ವರ್ಷ ಕಷ್ಟಪಟ್ಟು ಕಾದಿದ್ದಕ್ಕೆ ಸಿಕ್ಕ ಅಸಲಿ ಲಾಭ ಬರೀ 8ರಿಂದ 9 ಲಕ್ಷ ರೂಪಾಯಿ ಮಾತ್ರ. ಈಗ ನೀವೇಳಿ, ಈ ದುಡ್ಡಲ್ಲಿ ನೀವು ಕೋಟ್ಯಾಧಿಪತಿ ಆಗೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಇನ್ನು ಬೆಲೆ ಏರಿಕೆ ಬಿಟ್ಟು ಬೇರೆ ವಿಷಯಗಳು ಇವೆ, ಅದು ಈ ನಂಬರ್ನ ಇನ್ನೂ ಕಮ್ಮಿ ಮಾಡುತ್ತೆ. ನಂಬರ್ 2, ನಮಗೆ ಗೊತ್ತಿಲ್ಲದೆ ಕಟ್ಟಾಗೋ ಟ್ಯಾಕ್ಸ್, ಎಕ್ಸ್ಪೆನ್ಸ್ ರೇಷಿಯೋ. ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ಯಾರಾದರೂ ನಿಮಗೆ ಗೊತ್ತಿಲ್ಲದ ಹಾಗೆ ಪ್ರತಿ ತಿಂಗಳು ದುಡ್ಡು ಕಟ್ ಮಾಡ್ತಾ ಇದ್ರೆ ನಿಮ್ಗೆ ಏನು ಅನ್ಸುತ್ತೆ? ಸಿಟ್ಟು ಬರುತ್ತೆ ಅಲ್ವಾ? SIPಯಲ್ಲೂ ನಿಮ್ಮ ಜೊತೆ ಪ್ರತಿ ತಿಂಗಳು ಇದೇ ಆಗುತ್ತೆ. ಇದನ್ನ ಎಕ್ಸ್ಪೆನ್ಸ್ ರೇಷಿಯೋ ಅಂತಾರೆ. ಪ್ರತಿ ಮ್ಯೂಚುವಲ್ ಫಂಡ್ ಕಂಪನಿಯು ಅವರ ಫಂಡ್ ಮ್ಯಾನೇಜರ್ ಸಂಬಳ, ಆಫೀಸ್ ಖರ್ಚು, ಮಾರ್ಕೆಟಿಂಗ್ ಅಂತ ವರ್ಷಕ್ಕೆ ಒಂದು ಫೀಸ್ ಕಟ್ ಮಾಡ್ತಾರೆ. ಇದು ನೇರವಾಗಿ ನಿಮ್ಮ ರಿಟರ್ನ್ಸ್ನಿಂದಲೇ ಹೋಗುತ್ತೆ. ಸಾಮಾನ್ಯವಾಗಿ ಇದು 0.5% ಇಂದ 2.5% ವರೆಗೂ ಇರುತ್ತೆ. ಅಯ್ಯೋ, 1% ಅಥವಾ 2% ಅಲ್ವಾ, ಇದರಲ್ಲೇನು ದೊಡ್ಡ ವ್ಯತ್ಯಾಸ ಆಗುತ್ತೆ ಅಂತ ಉದಾಸೀನ ಮಾಡಬೇಡಿ. ಇಲ್ಲೇ ಇರೋದು ಅಸಲಿ ಆಟ. ಬರೀ 0.5% ಫೀಸ್ ಇಟ್ರೆ ನಿಮ್ಮ ದುಡ್ಡು 88ರಿಂದ 90 ಲಕ್ಷಕ್ಕೆ ನಿಲ್ಲುತ್ತೆ. 1.5% ಫೀಸ್ ಇದ್ರೆ 72ರಿಂದ 75 ಲಕ್ಷ ಆಗುತ್ತೆ. 2.5% ಫೀಸ್ ಇದ್ರೆ ಕೇವಲ 58ರಿಂದ 62 ಲಕ್ಷ ಆಗುತ್ತೆ. ನೋಡಿದ್ರಾ? ಒಂದೇ ಇನ್ವೆಸ್ಟ್ಮೆಂಟು, ಒಂದೇ ಟೈಮು. ಆದರೆ ಬರೀ ಫೀಸ್ ಜಾಸ್ತಿ ಇರೋ ಕಾರಣಕ್ಕೆ ನಿಮಗೆ ಸಿಗೋ ದುಡ್ಡಿನಲ್ಲಿ ಬರೀ 30ರಿಂದ 40 ಲಕ್ಷ ರೂಪಾಯಿ ವ್ಯತ್ಯಾಸ ಆಗುತ್ತೆ. ಈ ದುಡ್ಡು ಯಾರಿಗೆ ಹೋಗುತ್ತೆ? ಆ ಫಂಡ್ ಮ್ಯಾನೇಜರ್ಗೆ. ನಿಮ್ಮ ಪೋರ್ಟ್ಫೋಲಿಯೋ ಮೈನಸ್ಸಲ್ಲಿದ್ದರೂ ಅವ್ರಿಗೆ ಈ ಫೀಸ್ ಹೋಗ್ತಾನೆ ಇರುತ್ತೆ. ಇದ್ರ ಜೊತೆಗೆ ಕೆಲವು ಫಂಡ್ಗಳಲ್ಲಿ ಎಕ್ಸಿಟ್ ಲೋಡ್ ಇರುತ್ತೆ, ಅಂದರೆ 1 ವರ್ಷದೊಳಗನೆ ದುಡ್ಡು ತಗಡ್ರೆ ಪೆನಲ್ಟಿ ಹಾಕ್ತಾರೆ, ಜೊತೆಗೆ ಸ್ಟ್ಯಾಂಪ್ ಡ್ಯೂಟಿ ಬೇರೆ ಇರುತ್ತೆ. ಸೊ ನೀವು ಅನ್ಕೊಂಡಿರೋ ರಿಟರ್ನ್ಸ್ಗೂ ನಿಮ್ಮ ಕೈಗೆ ಬರೋ ದುಡ್ಡಿಗೂ ತುಂಬ ಗ್ಯಾಪ್ ಇರುತ್ತೆ.
ಎಮರ್ಜೆನ್ಸಿಯಲ್ಲಿ ನಿಮ್ಮ ದುಡ್ಡು ನಿಮ್ಮ ಕೈಗೆ ಸಿಗಲ್ಲ. ಒಂದು ಸಣ್ಣ ಕಥೆ ಕೇಳಿ. ರಾಹುಲ್ ಅಂತ ಒಬ್ಬ 28 ವರ್ಷದ ಹುಡುಗ ಬೆಂಗಳೂರಲ್ಲಿ IT ಜಾಬ್ ಮಾಡ್ತಾ ಇರ್ತಾನೆ. ತಿಂಗಳಿಗೆ 40,000 ರೂಪಾಯಿ ಸಂಬಳ. ಅದರಲ್ಲಿ 8,000 ರೂಪಾಯಿನ ಕಳೆದ 3 ವರ್ಷಗಳಿಂದ SIP ಮಾಡ್ತಾ ಬಂದಿದ್ದಾನೆ. ಇವಾಗ ಅವನ ಹತ್ರ 3.2 ಲಕ್ಷ ರೂಪಾಯಿ ಫಂಡ್ ಇದೆ. ಅಬ್ಬಾ, ನಾನು ಫೈನಾನ್ಷಿಯಲಿ ಸಖತ್ತಾಗಿ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಅವನಿಗೆ ಒಳಗೊಳಗೆ ಸಿಕ್ಕಾಪಟ್ಟೆ ಖುಷಿ. ಆದರೆ ಕಥೆಗೆ ಟ್ವಿಸ್ಟ್ ಸಿಗುತ್ತೆ. ಒಂದಿನ ಅವನ ಕಂಪನಿಯಲ್ಲಿ ಲೇ ಆಫ್ ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ರಾಹುಲ್ ಹೆಸರು ಇರುತ್ತೆ. 1 ತಿಂಗಳ ನೋಟಿಸ್ ಪೀರಿಯಡ್ ಕೊಟ್ಟು ಆಮೇಲೆ ಇನ್ಕಮ್ ಇರಲ್ಲ ಅಂತ ಹೇಳ್ತಾರೆ. ರಾಹುಲ್ ಗಾಬರಿಯಾಗಿ ಮನೆಗೆ ಬಂದು ಎಲ್ಲ ಖರ್ಚು ಲೆಕ್ಕ ಹಾಕ್ತಾನೆ. ಮನೆ ಬಾಡಿಗೆ, ಊಟ ತಿಂಡಿ, EMI ಎಲ್ಲ ಸೇರಿ ತಿಂಗಳಿಗೆ 35,000 ರೂಪಾಯಿ ಬೇಕು. ಆದರೆ ಸೇವಿಂಗ್ಸ್ ಅಕೌಂಟ್ನಲ್ಲಿರೋದು ಬರೀ 18,000 ರೂಪಾಯಿ ಮಾತ್ರ. ಆದರೆ ರಾಹುಲ್ ಅನ್ಕೋತಾನೆ, ಪರವಾಗಿಲ್ಲ, SIPಯಲ್ಲಿ 3.2 ಲಕ್ಷ ಇದೆಯಲ್ಲ, ಹೊಸ ಕೆಲಸ ಸಿಗೋವರೆಗೂ 4-5 ತಿಂಗಳು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ತಕ್ಷಣ ಆ್ಯಪ್ ಓಪನ್ ಮಾಡಿ ವಿಡ್ರಾ ಮಾಡೋಕೆ ಹೋಗ್ತಾನೆ. ಆದರೆ ಅಲ್ಲೊಂದು ಶಾಕ್ ಕಾಯ್ತಿರುತ್ತೆ. ಅವನು ಇನ್ವೆಸ್ಟ್ ಮಾಡಿದ್ದು ELSS ಫಂಡ್ನಲ್ಲಿ. ಅದಕ್ಕೆ 3 ವರ್ಷ ಲಾಕ್-ಇನ್ ಪೀರಿಯಡ್ ಇರುತ್ತೆ. ಇವನು ಇನ್ವೆಸ್ಟ್ ಮಾಡಿ ಇನ್ನೂ 2.5 ವರ್ಷ ಅಷ್ಟೇ ಆಗಿರುತ್ತೆ. ಅಂದರೆ ಇನ್ನೂ 6 ತಿಂಗಳು ಆ ದುಡ್ಡನ್ನು ಮುಟ್ಟೋ ಹಾಗಿಲ್ಲ. ಟ್ಯಾಕ್ಸ್ ಉಳಿಸೋಕ್ಕೆ ಯಾರೋ ಹೇಳಿದ್ರು ಅಂತ ಅದನ್ನು ತಗೊಂಡಿದ್ದ ರಾಹುಲ್ ಇವತ್ತು ತಾನೇ ಕಷ್ಟಪಟ್ಟು ಸೇರಿಸಿದ ದುಡ್ಡನ್ನು ಎಮರ್ಜೆನ್ಸಿಗೆ ಬಳಸೋಕ್ಕೆ ಆಗದೆ ಒದ್ದಾಡ್ತಿದ್ದಾನೆ. ಇದು ಬರೀ ರಾಹುಲ್ ಕಥೆ ಅಲ್ಲ, ನಮ್ಮಲ್ಲಿರೋ ಲಕ್ಷಾಂತರ ಜನರ ಕಥೆ. ಯಾವ ಫೈನಾನ್ಷಿಯಲ್ ಅಡ್ವೈಸರು ಕೂಡ SIP ಮಾಡೋಕೆ ಮುನ್ನ ಎಮರ್ಜೆನ್ಸಿ ಫಂಡ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ನಿಮ್ಮ ಕೆಟ್ಟ ಟೈಮ್ನಲ್ಲಿ ಕನಿಷ್ಠ 3ರಿಂದ 4 ತಿಂಗಳ ಖರ್ಚಿಗೆ ಆಗುವಷ್ಟು ದುಡ್ಡು ನಿಮ್ಮ ಸೇವಿಂಗ್ಸ್ ಅಕೌಂಟ್ ಅಥವಾ ಕ್ಯಾಶ್ ರೂಪದಲ್ಲಿ ಇರಬೇಕು. SIP ಅನ್ನೋದು ಲಾಂಗ್ ಟರ್ಮ್ ಟೂಲ್. ಅದು ಶಾರ್ಟ್ ಟರ್ಮ್ ಎಮರ್ಜೆನ್ಸಿಗೆ ಯೂಸ್ ಆಗಲ್ಲ. ಈ ಬೇಸಿಕ್ ವಿಷಯನ ಯಾರೂ ಹೇಳಲ್ಲ. ಯಾಕಂದರೆ ಎಮರ್ಜೆನ್ಸಿ ಫಂಡ್ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಆ ಕಂಪನಿಗಳಿಗೆ ಯಾವುದೇ ಲಾಭ ಇರಲ್ಲ. 4. ಮಾರ್ಕೆಟ್ ಕ್ರ್ಯಾಶ್ ಆದಾಗ ಎಲ್ಲರೂ ಹೆದರಿ ಓಡ್ತಾರೆ. SIP ಬಗ್ಗೆ ಎಲ್ಲರಲ್ಲೂ ಒಂದು ನಂಬಿಕೆ ಇದೆ. SIP ಮಾಡಿದ್ರೆ ಯಾವುದೇ ಟೆನ್ಷನ್ ಇಲ್ಲ, ಮಾರ್ಕೆಟ್ ಬಿದ್ದರೂ ಲಾಂಗ್ ಟರ್ಮ್ನಲ್ಲಿ ರಿಕವರಿಯಾಗಿ 12% ರಿಟರ್ನ್ ಬಂದೇ ಬರುತ್ತೆ ಅಂತ. ಥಿಯರಿ ಪ್ರಕಾರ ಇದು ಕರೆಕ್ಟೇ. ಆದರೆ ರಿಯಲ್ ಲೈಫ್ನಲ್ಲಿ ನಮಗೆ ಕಾಡೋದು ಮನುಷ್ಯನ ಭಯ. 2020ರ ಕೋವಿಡ್ ಟೈಮ್ ನೆನಪಿದೆಯಾ? ಕೇವಲ 40 ದಿನದಲ್ಲಿ ಮಾರ್ಕೆಟ್ 35ರಿಂದ 40% ಕುಸಿದು ಬಿದ್ದಿತ್ತು. ಆ ಟೈಮ್ನಲ್ಲಿ ಕಳೆದ 5-6 ವರ್ಷಗಳಿಂದ ಶ್ರದ್ಧೆಯಿಂದ SIP ಮಾಡಿಕೊಂಡು ಬಂದವರ ಪೋರ್ಟ್ಫೋಲಿಯೋ ಒಂದೇ ತಿಂಗಳಲ್ಲಿ ಧಗ ಅಂದ ಕೆಳಗಿಳಿದಿತ್ತು. ಅಂದರೆ ನೀವು 5 ವರ್ಷದಲ್ಲಿ 6 ಲಕ್ಷ ಇನ್ವೆಸ್ಟ್ ಮಾಡಿ ಅದು 4.5 ಲಕ್ಷ ಆಗಿದ್ದಾಗ ಸಡನ್ನಾಗಿ ಪ್ಯಾಂಡಮಿಕ್ ಬಂದು ಅದು 2.5 ಲಕ್ಷಕ್ಕೆ ಇಳಿದ್ರೆ ಹೆಂಗಿರುತ್ತೆ? ಒಂದು ಟೈಮ್ ಆದಮೇಲೆ ಮಾರ್ಕೆಟ್ ಮೇಲ್ ಬರುತ್ತೆ ಅನ್ನೋದು ಗೊತ್ತು. ಆದರೆ ಆ ಮೂಮೆಂಟ್ನಲ್ಲಿ ನಮ್ಮ ಮೈಂಡ್ ಅದನ್ನು ಒಪ್ಪಲ್ಲ. ಇನ್ನೂ ಬಿದ್ದು ಹೋದರೆ ನನ್ನ ಕಥೆ ಏನು ಅನ್ನೋ ಭಯ ಶುರುವಾಗುತ್ತೆ. 90% ಸಾಮಾನ್ಯ ಜನ ಅದೇ ಭಯದಲ್ಲಿ SIPನ ಸ್ಟಾಪ್ ಮಾಡಿ ಇದ್ದ ದುಡ್ಡನ್ನು ಲಾಸ್ನಲ್ಲೇ ವಿಡ್ರಾ ಮಾಡಿಕೊಂಡ್ರು. ಇದರಿಂದ ಅವರಿಗೆ 2 ನಷ್ಟ. ಒಂದು, ಲಾಸ್ನಲ್ಲೇ ಮಾರ್ಕೊಂಡ್ರು. ಇನ್ನೊಂದು, 2021ರಲ್ಲಿ ಮಾರ್ಕೆಟ್ ರಾಕೆಟ್ ಥರ ಮೇಲ್ ಹೋದಾಗ ಸಿಗಬೇಕಾಗಿದ್ದ ದೊಡ್ಡ ರಿಟರ್ನ್ಸನ್ನು ಮಿಸ್ ಮಾಡಿಕೊಂಡ್ರು. ಹೇಳಕ್ಕೆ ಎಲ್ಲರೂ ನಾನು ಪೇಷನ್ಸ್ ಇರೋ ಇನ್ವೆಸ್ಟರ್ ಅಂತಾರೆ. ಆದರೆ ಕಣ್ಣೆದುರುಗ ದುಡ್ಡು ಕರಗಿ ಹೋಗ್ತಾ ಇದ್ರೆ ಎಂಥವರಿಗಾದು ಬೆವ್ತು ಹೋಗುತ್ತೆ. ಪೇಷನ್ಸ್ ಇಡೋದು ತುಂಬ ಕಷ್ಟ. ಅದರಲ್ಲೂ ದುಡ್ಡು ನಮಗೆ ತುಂಬ ಕಷ್ಟದ ಸಿಚುವೇಶನ್ನಲ್ಲಿ ಬೇಕಾದಾಗಂತೂ ಅಸಾಧ್ಯ. ಹಾಗಾದರೆ ನಾವು SIP ಮಾಡಲೇಬಾರ್ದಾ? ಖಂಡಿತ ಮಾಡಿ, ಆದರೆ ಸ್ಮಾರ್ಟಾಗಿ ಮಾಡಿ. ಅದಕ್ಕೆ ಈ 4 ಸಿಂಪಲ್ ರೂಲ್ಸ್ ಫಾಲೋ ಮಾಡಿ. ಫೀಸ್ ಅಂದರೆ ಎಕ್ಸ್ಪೆನ್ಸ್ ರೇಷಿಯೋ 1%ಗಿಂತ ಕಮ್ಮಿ ಇರಲಿ. ನೀವು ಇನ್ವೆಸ್ಟ್ ಮಾಡೋ ಮುನ್ನ ಆ್ಯಪ್ನಲ್ಲಿ ಅಥವಾ ಮನಿ ಕಂಟ್ರೋಲ್ನಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಚೆಕ್ ಮಾಡಿ. ನಿಫ್ಟಿ 50 ಇಂಡೆಕ್ಸ್ ಫಂಡ್ಗಳ ಫೀಸ್ ಬರೀ 0.1ರಿಂದ 0.2% ಅಷ್ಟೇ ಇರುತ್ತೆ. ಆದರೆ ಬೇರೆ ಫಂಡ್ಗಳದು 2.5%ವರೆಗೂ ಇರುತ್ತೆ. ಬರೀ ಈ ಒಂದು ಡಿಸಿಷನ್ ನಿಮ್ಮ 15ರಿಂದ 20 ಲಕ್ಷ ರೂಪಾಯಿ ಉಳಿಸುತ್ತೆ. ಫಸ್ಟು ಎಮರ್ಜೆನ್ಸಿ ಫಂಡ್, ಆಮೇಲೆ SIP ಶುರು ಮಾಡೋಕೆ ಮುನ್ನ ನಿಮ್ಮ 3ರಿಂದ 6 ತಿಂಗಳ ಖರ್ಚಿನ ದುಡ್ಡನ್ನು ಸೇವಿಂಗ್ಸ್ ಅಕೌಂಟ್ನಲ್ಲಿ ಎತ್ತಿಡಿ. ನಿಮ್ಮ ತಿಂಗಳ ಖರ್ಚು 25,000 ಆದರೆ ಕನಿಷ್ಠ 75ರಿಂದ 1.5 ಲಕ್ಷ ರೂಪಾಯಿ ನಿಮ್ಮ ಹತ್ರ ಸದಾ ರೆಡಿ ಇರಬೇಕು. ಇದು ನಿಮ್ಮನ್ನ ರಾಹುಲ್ ತರಹದ ಕಷ್ಟದಿಂದ ಕಾಪಾಡುತ್ತೆ. 3. ಲಾಕ್-ಇನ್ ಪೀರಿಯಡ್ ನೋಡಿ ಫಂಡ್ ಆರಿಸಿ. ELSS ಫಂಡ್ಗಳಿಗೆ 3 ವರ್ಷ ಲಾಕ್-ಇನ್ ಇರುತ್ತೆ. ನಿಮಗೆ ನಿಜವಾಗ್ಲೂ ಟ್ಯಾಕ್ಸ್ ಉಳಿಸಬೇಕಿದ್ರೆ ಮಾತ್ರ ಅದನ್ನು ತಗೊಳ್ಳಿ. ಇಲ್ಲಾಂದ್ರೆ ಓಪನ್ ಎಂಡೆಡ್ ಫಂಡ್ಗಳಿಗೆ ಹೋಗಿ. ಅಲ್ಲಿ ಯಾವುದೇ ಲಾಕ್-ಇನ್ ಇರಲ್ಲ, ಬೇಕು ಅಂದಾಗ ದುಡ್ಡು ತೆಗಿಬಹುದು. 4. ಬೆಲೆ ಏರಿಕೆ ಮೈನಸ್ ಮಾಡಿ ಲೆಕ್ಕ ಹಾಕಿ. ಯಾರೇ ನಿಮಗೆ 12% ರಿಟರ್ನ್ ಸಿಗುತ್ತೆ ಅಂದ್ರೂ ನಿಮ್ಮ ಮೈಂಡ್ನಲ್ಲಿ ತಕ್ಷಣ 6% ಮೈನಸ್ ಮಾಡ್ಕೊಳ್ಳಿ. ಅಂದರೆ ಬರೀ 6% ಅಷ್ಟೇ ಅಸಲಿ ಲಾಭ ಅಂತ ಫಿಕ್ಸ್ ಆಗಿ. ಇದು ನಿಮ್ಮನ್ನ ಇಲ್ಲ ಸಲ್ಲದ ಆಸೆಯಿಂದ ಹೊರತಂದು ರಿಯಾಲಿಟಿಯಲ್ಲಿ ಇಡುತ್ತೆ. ಐ ಹೋಪ್ SIP ಬಗ್ಗೆ ಇರೋ ತುಂಬ ಡೌಟ್ಸ್ಗಳು ಇವತ್ತು ಕ್ಲಿಯರ್ ಆಗಿರಬಹುದು. ಇನ್ನೂ ಏನಾದರೂ ಡೌಟ್ ಇದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಮುಂದಿನ ವಿಡಿಯೋ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಅದನ್ನು ಮಿಸ್ ಮಾಡದೆ ನೋಡಿ. ಜೈ ಹಿಂದ್.